ವಿಜಯೇಂದ್ರ ಹಠಾವೋ ಕೂಗು ಈಗ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇದೆ. ಈ ಕೂಗನ್ನ ಹಾಕ್ತಾ ಇರುವಂತವ್ರು ಯಾರು? ಅದೇ ಪಕ್ಷದಲ್ಲಿರುವಂತ ನಾಯಕರುಗಳು. ಯಾಕೆ ಹಾಕ್ತಾ ಇದ್ದಾರೆ? ಡಿವೈಡ್ ಆಗಿ ಕೂತ್ಕೊಂಡಿದೆ. ನೇರವಾಗಿ ಒಬ್ಬರು ಒಂದು ಟೀಮು, ಇನ್ನೊಬ್ರು ಇನ್ನೊಂದು ಟೀಮು ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಕೆಲವರು ತಟಸ್ಥವಾಗಿ ಉಳ್ಕೊಳ್ತಾ ಇದ್ದಾರೆ. ಬರುವಂತ ಆಟ ಹೇಗಿರುತ್ತೆ ಅದಕ್ಕೆ ತಕ್ಕಂತೆ ನಮ್ಮ ಪರ್ಫಾರ್ಮೆನ್ಸ್ ಅನ್ನ ಕೊಡೋಣ ಅಂತ ಹೇಳಿ. ಸೊ ಹಾಗಾಗಿ ಆ ತಟಸ್ಥ ಉಳ್ಕೊಂಡಿರುವಂತವರು ಯಾವ ಕಡೆಗೆ ನಿಲ್ತಾರೆ ಅನ್ನುವಂಥದ್ದಿದೆ. ಒಂದ್ ಕಡೆಗೆ ಆ ಕಡೆನೂ ಕಾಲಿಟ್ಟಿದ್ದಾರೆ, ಒಂದ್ ಕಡೆಗೆ ಈ ಕಡೆನೂ ಕಾಲಿಟ್ಟಿದ್ದಾರೆ. ಹಾಗಾಗಿ ಅವರ ಲೆಕ್ಕಾಚಾರಗಳು ಇನ್ನೊಂದು ರೀತಿಯಲ್ಲಿದೆ. ಬಟ್ ಈಗ ನೇರವಾಗಿ ವಿಜಯೇಂದ್ರ ವಿರುದ್ಧ ಬಾಣಗಳ ಪ್ರಯೋಗಗಳನ್ನು ಮಾಡಕ್ಕೆ ಬಿಜೆಪಿಯಲ್ಲಿ ಹಲವು ನಾಯಕರುಗಳು ಮುಂದಾಗ್ತಾ ಇದ್ದಾರೆ. ಏನಾಗ್ತಾ ಇದೆ ಈ ಶಿಸ್ತಿನ ಪಕ್ಷದಲ್ಲಿ? ಯಾವ ರೀತಿಯಾಗಿ ಪ್ರಪಂಚದಲ್ಲಿ ಅತಿ ದೊಡ್ಡ ಪಕ್ಷ ಅಂತ ಕರೆಸಿಕೊಳ್ಳುವಂತ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲವನ್ನೂ ಮಾತನಾಡುತ್ತೆ. ಆದರೆ ರಾಜ್ಯದಲ್ಲಿರುವಂತ ಬಿಜೆಪಿಯವರ ಹಣೆ ಬರಹ ಏನಾಗ್ತಾ ಇದೆ ಅನ್ನುವಂತ ಕೇಳೋರು ಕೂಡ ಇಲ್ಲ. ಬಂದವರು ಇನ್ನೊಂದು ಕಿಡಿ ಹಚ್ಚಿಬಿಟ್ಟು ರಾಮುಲು ಜನಾರ್ದನ್ ರೆಡ್ಡಿ ಅವ್ರದ್ದು ಹೊಸ ಖ್ಯಾತಿಯನ್ನು ಎಬ್ಬಿಸಿಟ್ರು. ಅಲ್ಲಿವರೆಗೂ ತಣ್ಣಗೆ ಇತ್ತು, ಅದು ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅಂತ ಹೇಳಿ. ಬಿಜೆಪಿಯಲ್ಲಿ ಈಗ ಆಂತರಿಕ ಬಿಕ್ಕಟ್ಟು ಜೋರಾಗಿದೆ. ಯಾಕೆ ಈ ಜೋರಾಯಿತು? ಕೇಳಿ ಬರ್ತಾ ಇರುವಂಥದ್ದು ಏನು ಕೂಗು ಅಂತಂದ್ರೆ, ವಿಜಯೇಂದ್ರ ಅವರು ಕೆಜೆಪಿಯಲ್ಲಿ ಇದ್ದಂಥ ನಾಯಕರುಗಳನ್ನ ಕರ್ಕೊಂಡು ಬಂತು, ಆಯಾ ಜಿಲ್ಲೆಗಳಲ್ಲೂ ಕೂಡ ಅವರನ್ನೇ ಅಲ್ಲಿ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ವಿಜಯೇಂದ್ರ ಅವರ ಮೇಲೆ ಯತ್ನಾಳ್ ಅವರ ಟೀಮು ಪದೇ ಪದೇ ಮಾಡ್ತಾ ಇತ್ತು. ಅದಕ್ಕೆ ಹೊಸದಾಗಿ ಈಗ ಸೇರ್ಪಡೆ ಆಗಿರುವಂಥದ್ದು ಸುಧಾಕರ್ ಅವರು. ನಾನಾ ನೀನಾ ನೋಡೇ ಬಿಡೋಣ ಅನ್ನೋ ರೀತಿಯಲ್ಲಿ ಈಗ ಸುಧಾಕರ್ ಅವರು ನಿಂತ್ಕೊಂಡಿದ್ದಾರೆ. ಆ ಕಡೆಗೆ ಯತ್ನಾಳ್ ಅವರು ಕೂಡ ನಿಂತ್ಕೊಂಡಿದ್ದಾರೆ. ಫೈಟ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ಜಿದ್ದಿ ಮಾತ್ರ ಅಖಾಡ ಚೆನ್ನಾಗೇ ಇದೆ. ಒಂಥರ ರಾಜ್ಯದಲ್ಲಿರುವಂಥ ನಾಯಕರುಗಳಿಗೆ ಅಸಹ್ಯ ಮೂಡಿಸ್ತಾ ಇದೆಯೋ ಎಲ್ಲೋ ಗೊತ್ತಿಲ್ಲ. ಆದರೆ ಜನರಿಗೆ ಮಾತ್ರ ಒಂದು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಬಟ್ ಜನರಿಗೆ ನೋವಾಗ್ತಾ ಇರೋದೇನೆಂದ್ರೆ, ಒಂದು ವಿರೋಧ ಪಕ್ಷ ಬಲಿಷ್ಠವಾಗಿ ಇಲ್ವಲ್ಲ ಅನ್ನುವಂಥ ಬೇಸರ. ರಾಷ್ಟ್ರ ಮಟ್ಟದಲ್ಲಿ ಹೇಗಿದೆಯೋ ಹಾಗೆ ಇಲ್ಲೂ ಕೂಡ ವಿಜಯೇಂದ್ರ ಸರ್ವಾಧಿಕಾರ ಧೋರಣೆಗೆ ಖಂಡನೆ ಈಗ ವ್ಯಕ್ತವಾಗ್ತಾ ಇದೆ. ಯಾರು ಖಂಡಿಸ್ತಾ ಇರೋದು ಇದನ್ನ? ವಿಜಯೇಂದ್ರ ಅವರು ಸರ್ವಾಧಿಕಾರ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಪದೇ ಪದೇ ಹೇಳ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಡಜನ್ ಗಟ್ಟಲೆ ನಾಯಕರೇ ಈಗ ವಾರ್ ಶುರುವಾಗಿದೆ. ಆರಂಭದಲ್ಲಿ ಎದ್ದಿದ್ದು ಯತ್ನಾಳ್ ಅವರಿಂದ, ಅವರ ಜೊತೆಗೆ ಸೇರ್ಕೊಂಡಿದ್ದು ರಮೇಶ್ ಜಾರಕಿಹೊಳಿ ಅವರು, ಆ ಕಡೆಗೆ ಅರವಿಂದ್ ಲಿಂಬಾವಳಿ ಅವರು, ಕುಮಾರ್ ಬಂಗಾರಪ್ಪನವರು, ಹೀಗೆ ಸಾಲು ಲಿಸ್ಟ್ಗಳೇ ಶುರುವಾಗ್ತಾ ಹೋಯಿತು. ಲೋಕಸಭೆ ಚುನಾವಣೆ ಆದ್ಮೇಲೆ ಮತ್ತೊಂದಿಷ್ಟು ಸೇರ್ಪಡೆ ಆಗೋಯ್ತು. ಬಿಜೆಪಿಯಲ್ಲಿ ಈಗ ವಿಜಯೇಂದ್ರ ಹಠಾವೋ ಕೂಗು ಈಗ ಜೋರಾಗಿ ಬರ್ತಾ ಇದೆ. ಯಾಕೆ ಈ ಕೂಗು? ಅದು ವಿಜಯೇಂದ್ರ ಅವರ ಪ್ರತಿಷ್ಠೆ ಮತ್ತು ಈಗೋ ಅಂತ ಹೇಳ್ತಾ ಇದ್ದಾರೆ. ಪಕ್ಷ ನನ್ನ ಸ್ವತ್ತು ಅಲ್ಲ, ಅವರ ಸ್ವತ್ತು ಅಲ್ಲ ಅನ್ನುವಂಥದ್ದನ್ನ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ. ಬಟ್ ಅದನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿ ಈ ಕಡೆಗಿರುವಂಥ ಟೀಮ್ ಯಾವುದು ಕೂಡ ಕೇಳಿಸಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಎಲ್ಲವೂ ಕೂಡ ಸಮಸ್ಯೆ ಇವರಿಂದಾನೇ ಅನ್ನುವಂಥ ಕೂಗನ್ನ ಅವ್ರು ಹೇಳ್ತಾ ಇದ್ದಾರೆ. ಸೊ ಕದನ ವಿರಾಮವನ್ನ ಈಗ ಸದ್ಯಕ್ಕೆ ವಿಜಯೇಂದ್ರ ಅವರೇನೋ ಘೋಷಿಸಿದ್ದಾರೆ. ಅವರು ಕದನ ವಿರಾಮ ಘೋಷಣೆ ಮಾಡಿದ್ರು ಕೂಡ ಇವರೆಲ್ಲ ಪೂರ್ಣ ವಿರಾಮ ಹಾಕಕ್ಕೆ ರೆಡಿ ಇರಬೇಕಲ್ಲ. ಪೂರ್ಣ ವಿರಾಮ ಹಾಕಕ್ಕೆ ರೆಡಿ ಇಲ್ಲ. ಅವರು ಅಲ್ಪ ವಿರಾಮವನ್ನು ಹಾಕಿದ್ದಾರೆ. ಎಲ್ಲಿಯವರೆಗೂ ಇವರನ್ನ ಬದಲಾವಣೆಯನ್ನ ಮಾಡುವವರೆಗೂ ಕೂಡ. ಹಾಗಾಗಿ ಅವರನ್ನು ಇವರು ಏನಂತ ಕರೀತಾ ಇದ್ದಾರೆ? ಬಚ್ಚಾ ಅಂತ ಕರೀತಾ ಇದ್ದಾರೆ. ಆರಂಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕರೆದ್ರು, ತದನಂತರ ಈಗ ಯತ್ನಾಳ್ ಅವರು ಕೂಡ ವಿಜಯೇಂದ್ರ ಅವರನ್ನ ಬಚ್ಚಾ ಅಂತ ಕರೀತಾ ಇದ್ದಾರೆ. ಇದು ಶಿಸ್ತಿನ ಪಕ್ಷ. ಇಲ್ಲಿ ರಾಜ್ಯಾಧ್ಯಕ್ಷರನ್ನ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಚ್ಚಾನ್ನ ಅಪಾಯಿಂಟ್ ಮಾಡಿದಂತಹ, ನೇಮಕ ಮಾಡಿದಂತಹ ಕೇಂದ್ರದಲ್ಲಿರುವಂತಹ ಹೈಕಮಾಂಡ್ನ ಪ್ರಧಾನಿಗಳು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, JP ನಡ್ಡಾ ಅವರು ಇನ್ನೇನು ಅವರು ದೊಡ್ಡ ಬಚ್ಚಾನ ಅಥವಾ ಅದಕ್ಕಿಂತಲೂ ಚಿಕ್ಕ ಬಚ್ಚಾನ ಗೊತ್ತಿಲ್ಲ. ಅದನ್ನ ಯತ್ನಾಳ್ ಅವರು ಹೇಳಬೇಕು. ಇನ್ನು ವಿಜಯೇಂದ್ರ ಬೆನ್ನಿಗೆ ಈಗ ಪ್ರೀತಮ್ ಗೌಡರು ಕೂಡ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಯಲಹಂಕ ಶಾಸಕ ವಿಶ್ವನಾಥ್ ಕೂಡ ನಿಂತಿದ್ದಾರೆ. ಅದು ಇವರ ಜೊತೆಗಿದ್ದಂಥ ಜಿದ್ದಿನ ವಿಚಾರದಲ್ಲಿ. ಅದು ಎಲ್ಲಿಗೆ ಬಂದು ತಲುಪ್ತಾ ಇದೆ, ಏನಾಗ್ತಾ ಇದೆ, ಎಲ್ಲ ಒಂದು ವರದಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಈ ಫೈಟ್ಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂಥೇಳಿ, ರಾಜ್ಯದಲ್ಲಿ ವಿರೋಧ ಪಕ್ಷ ಹೇಗೆ ಠುಸ್ ಪಟಾಕಿ ಆಗಿ ಹೋಗ್ಬಿಟ್ಟಿದೆ ಅಂಥೇಳಿ ಅವರವರ ನಡುವಿರುವ ಕಿತ್ತಾಟದಿಂದಾಗಿ. ನೋಡಿ, ಸಮಾಧಿ ಮಾಡಿದ್ದೀರಿ ಇವತ್ತು. ಯಾವ ಮುಖಂಡರನ್ನು ಬಿಡ್ತಾ ಇದ್ದೀರಿ ನೀವು? ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ? ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಇನ್ನು ಯುದ್ಧ. ನಾನು ಕೇಂದ್ರದಲ್ಲಿ ಇರ್ತಕ್ಕಂಥ ನಮ್ಮ ವರಿಷ್ಠರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅವ್ರ ಗಮನಕ್ಕೆ ತಂದಿದ್ದೀನಿ ಈಗಾಗಲೇ. ಇದ್ರ ಹೊರತಾಗಿಯೂ ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ. ನಮ್ಮ ಮುಖಂಡರುಗಳಿಗೆ, ನನ್ನ ಸಹಚರರಿಗೆ ನಾನೇನು ಉತ್ತರ ಕೊಡಬೇಕು? ಇವರೊಬ್ಬ MP ಆಗಿ ಒಂದು ಜಿಲ್ಲಾಧ್ಯಕ್ಷರು ಮಾಡ್ಸಕ್ ಆಗಲ್ಲ ಅಂದ್ರೆ ನಾವು ಹೇಗೆ ರಾಜಕಾರಣ ಮಾಡಬೇಕು? ನನ್ನನ್ನು ನಂಬಿ ಯಾರು ಬರ್ತಾರೆ ಬಿಜೆಪಿ ನಾಳೆ ದಿವಸ? ನೀವು ಯಾರ್ಯಾರು ನಂಬ್ಕೊಂಡು ಏನೇನು ಮಾಡ್ತಾ ಇದ್ರಿ ಗೊತ್ತಿದೆ ನನಗೆ.
ಇವರೆಲ್ಲ ರಿಯಲ್ ಎಸ್ಟೇಟಲ್ಲಿ ನಿಮ್ಗೆ 4 ರೂಪಾಯಿ ದುಡ್ಡು ತಂದು ಕೊಡ್ಬೋದು ಅಷ್ಟೇ. ರಾಜಕಾರಣ ಮಾಡೋಕ್ಕಾಗಲ್ಲ ಇವ್ರ ಕಡೆಯಿಂದ. ಇವ್ರ ಕೈಯಿಂದ ಯಾವತ್ತೂ ಒಂದು MLA ಸೀಟ್ ಗೆಲ್ಲಕ್ಕಾಗಲ್ಲ. ಬಿಜೆಪಿಯಲ್ಲಿ ಜೋರಾದ ಒಳಜಗಳ. ಯತ್ನಾಳ್ ಬಳಿಕ ಸುಧಾಕರ್ ದಂಗೆ. ಕದನ ವಿರಾಮ ಘೋಷಿಸಿದ ವಿಜಯೇಂದ್ರ. ಬಿಜೆಪಿಯಲ್ಲಿ ದಿನೇ ದಿನೇ ಒಳಜಗಳ ಜೋರಾಗ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಆಕ್ರೋಶ ಸ್ಫೋಟವಾಗ್ತಾನೆ ಇದೆ. ಶಾಸಕ ಯತ್ನಾಳ್ ಟೀಮ್ ಅಸಮಾಧಾನದ ಬೆನ್ನಲ್ಲೇ ಸಂಸದ ಹಾಗೂ ಮಾಜಿ ಸಚಿವ ಸುಧಾಕರ್ ದಂಗೆ ಎದ್ದಿರೋದು ಪಕ್ಷಕ್ಕೆ ಇನ್ನೊಂದು ತಲೆನೋವಾಗಿದೆ. ಕೇಳ್ತಾರೆ, ಸಮಾಲೋಚನೆ ಮಾಡ್ಕೊಂಡು ಏನೋ ಒಂದು ತೀರ್ಮಾನ ತಗೊಳ್ತಾರೆ. ಇಲ್ಲಿ ಸಮಾಲೋಚನೆನೇ ಇಲ್ಲ. ಮೊನಾರ್ಕ ನೀವು ಏಕಚಕ್ರಾಧಿಪತ್ಯನ? ನಿಮ್ಮ ಆಸ್ತಿನ ಇದು? ಬಿಜೆಪಿ ನಿಮ್ಮ ಸ್ವಂತ ಆಸ್ತಿನ? ಬನ್ನಿ ಬನ್ನಿ ನೋಡೋಣ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಸೀಟ್ ಗೆಲ್ಲಿ ನೋಡೋಣ. ಚಾಲೆಂಜ್ ಮಾಡ್ತೀನಿ, ಒಂದು ಸೀಟ್ ಗೆಲ್ಲಿ ನೀವು ನೋಡೋಣ. ನಿಮ್ಮ ನಾಯಕತ್ವದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಿದೆಯಾ ನಿಮಗೆ? 5 ವರ್ಷದಿಂದ ನಾವು. ಸಂಸದ ಸುಧಾಕರ್ ಆಕ್ರೋಶದ ಮಾತಿಗೆ ವಿಜಯೇಂದ್ರ ತಾಳ್ಮೆಯ ಉತ್ತರ ಕೊಟ್ಟಿದ್ದಾರೆ. ಸುಧಾಕರ್ ಯಾರ ಬಗ್ಗೆಯೂ ಹಗುರವಾಗಿ ಮಾತಾಡಬಾರದು, ಅವರಿಗೆ ಶೋಭೆ ತರಲ್ಲ. ಪಕ್ಷ ನನ್ನ ಸ್ವತ್ತು ಅಲ್ಲ, ಅವರ ಸ್ವತ್ತು ಅಲ್ಲ ಅಂತ ವಿಜೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸುಧಾಕರ್ ನನ್ನ ಭೇಟಿಗೆ ಫೋನ್ ಮಾಡಿಲ್ಲ, ಮೆಸೇಜ್ ಮಾಡಿದ್ರು. ದೆಹಲಿಗೆ ಹೋಗಬೇಕಾಗಿದ್ದರಿಂದ ಭೇಟಿ ಸಾಧ್ಯ ಆಗಲಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾನ್ಯ ಸುಧಾಕರ್ ಅವರ ಆಕ್ರೋಶ ಭರಿತ ಮಾತುಗಳನ್ನು ನಾನು ಕೇಳಿದ್ದೇನೆ. ಒಂದು ರೀತಿ ವಿಜಯೇಂದ್ರ ಅವರು ನಮ್ಮನ್ನ ಸಮಾಧಿ ಮಾಡಕ್ಕೆ ಹೊರಟಿದ್ದಾರೆ. ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಚ್ಛಪಡ್ತೇನೆ, ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ. ಅದು ನಿಮಗೂ ಕೂಡ ಗೌರವ ತರೋದಿಲ್ಲ, ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ. ಇದು ಪಕ್ಷ ಅವ್ರ ಸ್ವತ್ತು ಅಲ್ಲ, ನನ್ನ ಸ್ವತ್ತು ಅಲ್ಲ. ಲಕ್ಷಾಂತರ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ. ಹಾಗಾಗಿ ಇದು ಪಕ್ಷ ನನ್ನ ಸ್ವತ್ತು, ನಾನು ಮುಂದೆ ಮುಖ್ಯಮಂತ್ರಿ ಆಗಬೇಕು, ಇದನ್ನ ಕಣ್ಮುಂದೆ ಇಟ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಆ ರೀತಿ ಹಗುರವಾಗಿ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ. ಖಂಡಿತ ಆ ರೀತಿ ಮಾತನಾಡಬಾರ್ದು ಅಂತೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇಲ್ಲ, ವಿನಂತಿ ಮಾಡ್ತಾ ಇದ್ದೇನೆ. ಹಾಗಾಗಿ ಅವ್ರು ಏನು ವಿಜಯೇಂದ್ರ ತಿದ್ಕೋಬೇಕು ಅಂತ ಹೇಳಿದ್ದಾರೆ, ನಾನು ಆ ಥರ ಏನು ತಿದ್ಕೋಬೇಕು ಅಂತ ಅವರ ಅಪೇಕ್ಷೆ ಇದೆ. ಅವರೆಲ್ಲ ಬೇರೆ ಎಲ್ಲರೂ ಅಪೇಕ್ಷೆ ಇದೆ. ನನ್ನ ತಿದ್ಕೊಳ್ತಕ್ಕಂಥದ್ದು ನಾನು ಕೂಡ ಅದನ್ನು ಮಾಡ್ತೇನೆ. ಸುಧಾಕರ್ ಅವ್ರನ್ನು ಕೂಡ ಭೇಟಿ ಮಾಡ್ತೇನೆ. ಅವ್ರು ಯಾವ ರೀತಿ ನಾನು ತಿದ್ಕೋಬೇಕು ಅಂತೇಳಿ ಪಾಪ ಅವ್ರ ಅಪೇಕ್ಷೆ ಇದೆ. ಅದ್ರ ಪ್ರಕಾರ ನಾನು ಕೂಡ ತಿದ್ಕೊಳ್ತೇನೆ. ಮುಗೀತು, ಇನ್ಮೇಲೆ ಯುದ್ಧ ಅಷ್ಟೇ. ಆ ರೀತಿ ಮಾತನಾಡಬಾರ್ದು. ನಾನು ಹೇಳಿದ್ನಲ್ಲ, ನಾನೊಬ್ಬ ರಾಜ್ಯದ ಅಧ್ಯಕ್ಷ, ಇದೇನು ಮಂತ್ರಿ ಸ್ಥಾನ ಅಲ್ಲ. ನಾನು ಮನೆ ಮಾಟ ಬಿಟ್ಟು ಕೆಲಸ ಮಾಡ್ತಾ ಇದ್ದೇನೆ, ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ. ನನಗೆ ಅವ್ರು ಯಾವತ್ತೂ ಕೂಡ ನನಗೆ ನೇರವಾಗಿ ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1 ವರ್ಷದಲ್ಲಿ ನಾ ಹಿಂದೆ ಸಂಘಟನಾ ಪರವಾಗಿ ಸಭೆಗೆ ಬರಬೇಕು ಅಂತೇಳಿ 5 ಬಾರಿ ಫೋನ್ ಮಾಡಿದ್ರು ಕೂಡ ನಾನು ದೂರವಾಣಿ ಕರೆ ಸ್ವೀಕಾರ ಮಾಡಿಲ್ಲ. ಎರಡನೇದಾಗಿ ಮೊನ್ನೆ 3-4 ದಿನದ ಕೆಳಗೆ ಭೇಟಿ ಮಾಡಬೇಕು ಅಂತೇಳಿ ಮೆಸೇಜ್ ಹಾಕಿದ್ರು. ದೆಹಲಿಯಿಂದ ಬಂದು ಭೇಟಿ ಮಾಡ್ತೇನೆ ಅಂತೇಳಿ ಮುಂಚೆ ಫಿಕ್ಸ್ ಆಗಿತ್ತು, ನಿಗದಿ ಆಗಿತ್ತಿಲ್ಲ ಅಂತಲ್ಲ. ಆದರೆ ನಾನು ಅನಿವಾರ್ಯವಾಗಿ ದೆಹಲಿ ಹೋಗಬೇಕಾಗಿತ್ತು. ಹಾಗಾಗಿ ಭೇಟಿ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಹೊರತು ನನ್ನ ಕರ್ತವ್ಯ, ಒಬ್ಬ ಕಾರ್ಯಕರ್ತನನ್ನು ಭೇಟಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಅವ್ರನ್ನ ಭೇಟಿ ಮಾಡಬೇಕಾಗಿತ್ತು, ನನ್ನ ಕರ್ತವ್ಯ. ಇನ್ನು ಅಂಥ ನಾಯಕರುಗಳು ನಾನು ಭೇಟಿ ಮಾಡಬೇಕು ನನಗೆ ಸಂತೋಷ. ಅದು ಸಮಯದ ಕೊರತೆಯಿಂದ ಆಗಿಲ್ಲ. ಈಗ ನಾಳೆ ನಾಡಿದ್ದೆ ನನಗೆ ಯಾರು ದೂರವಾಣಿ ಕರೆ ಮಾಡಿಲ್ಲ. ವಿಜಯೇಂದ್ರಗೆ ಬಚ್ಚ ಎಂದ ಯತ್ನಾಳ್ ಪಾರ್ಟಿಯಿಂದ ಹೊರಹಾಕಿದ್ರು ರೆಡಿ. ಇನ್ನು ವಿಜೇಂದ್ರ ವಿರುದ್ಧ ಮತ್ತೆ ಶಾಸಕ ಯತ್ನಾಳ್ ಗುಡುಗಿದ್ದಾರೆ. ಜಿಲ್ಲಾಧ್ಯಕ್ಷರ ನೇಮಕ ಹೇಗಾಗಿದೆ ಅನ್ನೋದೆಲ್ಲ ಗೊತ್ತಿದೆ. ವಿಜೇಂದ್ರ ಚಡ್ಡಿ ಹಾಕೋಕ್ ಮುಂಚೆ ನಾನು ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದು, ಅವರಿಂದ ಪಾಠ ಕಲಿಯೋ ಅಗತ್ಯ ಇಲ್ಲ ಅಂದಿದ್ದಾರೆ. ಪಾರ್ಟಿಯಿಂದ ಹೊರ ಹಾಕಿದ್ರು ನಾವು ರೆಡಿ ಇದ್ದೀವಿ. ವಂಶವಾಹಿಯಿಂದ ಪಕ್ಷ ಬಿಡುಗಡೆ ಆಗೋ ತನಕ ಹೋರಾಟ ನಡೆಸ್ತೀವಿ ಅಂತ ಯತ್ನಾಳ್ ಹೇಳಿದ್ದಾರೆ. ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳ್ ಆಗಲಿ, ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ? ಹೊರಗಾಗ್ತೀರಾ? ಎಷ್ಟು ಮಂದಿನ ಹೊರಗಾಗ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು ನಿಮ್ಮ ಅಪ್ಪನ ಅಂಜಿಸಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದಲ್ಲಿ ವಂಶವಾದದಿಂದ BJP ಮುಕ್ತ ಆಗಬೇಕು, ಭ್ರಷ್ಟಾಚಾರ ಕುಟುಂಬದಿಂದ BJP ಮುಕ್ತ ಆಗಬೇಕು. ಪ್ರಖರ ಹಿಂದುತ್ವ ಇರೋರು ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸಿಗಬೇಕು. ನಂದೊಬ್ಬೇ ಅಲ್ಲ, ಎಲ್ಲರದು 90% ಭಾರತೀಯ ಜನತಾ ಪಾರ್ಟಿ. ವಿಜೇಂದ್ರ ಯಡಿಯೂರಪ್ಪ ಕುಟುಂಬ ಸಾಕಾಗಿ ಹೋಗಿದೆ. ವಿಜಯೇಂದ್ರ ಬೆನ್ನಿಗೆ ನಿಂತ ಪ್ರೀತಂ ಗೌಡ. ಸುಧಾಕರ್ ದುರಂಕಾರ ನಡೆಯಲ್ಲ. ವಿಜಯೇಂದ್ರ ಸುಧಾಕರ್ ಕಿತ್ತಾಟಕ್ಕೆ ಮಾಜಿ ಶಾಸಕ ಪ್ರೀತಂ ಗೌಡ ಎಂಟ್ರಿ ಆಗಿದ್ದಾರೆ. ಸುಧಾಕರ್ ಚಿಕ್ಕಬಳ್ಳಾಪುರ ಸಂಸದರಾದ ತಕ್ಷಣ ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಬರೆದುಕೊಟ್ಟಿಲ್ಲ. ಸರ್ವಾಧಿಕಾರಿ ಧೋರಣೆ ನಮ್ಮಲ್ಲಿ ನಡೆಯಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಸೋತು ಮನೆಯಲ್ಲಿ ಕೂತಿದ್ದವರನ್ನ ಸಂಸದರನ್ನಾಗಿ ಮಾಡಲಾಗಿದೆ. ಸುಧಾಕರ್ ದುರಂಕಾರದ ಮಾತು ಬಿಡಬೇಕು ಅಂತ ಪ್ರೀತಂ ಗೌಡ ಸಲಹೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಶಾಸಕ SR ವಿಶ್ವನಾಥ್ ಕೂಡ ಕಿಡಿಕಾರಿದ್ದಾರೆ. ಸುಧಾಕರ್ ಪಕ್ಷ ಬಿಟ್ರೆ ಬಿಡ್ಲಿ ಅಂತ ಸವಾಲೆಸ್ತಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ BJP ಕಾರ್ಯಕರ್ತರು ಹೋದಾಗ ನೀನು ಮನೆ ಬಾಗಿಲು ಸೇರಿಸ್ತಾ ಇದ್ದ, ನೀನು ಕೈಗೆ ಸಿಗ್ತಾ ಇದ್ದ, ನೀನು ಅದಕ್ಕೆ ಅಲ್ವಾ ನೀನು ಸೋಲ್ಸಿದ್ದು. ಇವತ್ತು ನೀನು ರಾಜ್ಯಾಧ್ಯಕ್ಷರ ಬಗ್ಗೆ ದುರಾಂಕಾರಿ, ಸರ್ವಾಧಿಕಾರಿ ಅಂತ ಹೇಳ್ತಾರೆ. ಸಿಸ್ಟಮ್ ಗೊತ್ತಿರಲಿ ಸುಧಾಕರ್ ಅವರೇ, ನಮ್ಮ ಪಾರ್ಟಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಮಾಡಬೇಕು ಅಂತಂದರೆ
ಮಾಜಿ MLC ಅಶ್ವಥ್ ನಾರಾಯಣ ಅವ್ರನ್ನ, ಸಹ ಪ್ರಭಾರಿ ಬೆಂಗಳೂರು ರಾಜಣ್ಣವ್ರನ್ನ ಚುನಾವಣಾ ಉಸ್ತುವಾರಿಗಳು ಹಾಕಿರೋದು. ವರಿಷ್ಠರಿಗೆ ಹೇಳ್ಬಿಟ್ಟು ಆಮೇಲೆ ನಾನು ತೀರ್ಮಾನ ತಗೊಂತೀನಿ ಅಂತೇಳಿ. ಏನು ತೀರ್ಮಾನ ತಗೊಂತೀರಿ? ಪಾರ್ಟಿ ಬಿಟ್ಟು ಹೋಗ್ತೀರಾ? ನಿನ್ಗೆ ತಾಕತ್ತಿದ್ರೆ ರಿಸೈನ್ ಮಾಡಿ ನಮ್ಮ ಪಾರ್ಟಿಯಲ್ಲಿ ನಿಲ್ಬೇಡ, ಬೇರೆ ಯಾವ ಪಾರ್ಟಿಯಲ್ಲಿ ನಿಂತ್ಕೊಂತೀಯ ನಿಂತ್ಕೋ. ಯಲಾಂಗದಲ್ಲಿ ಏನಾದರೂ ನೀನು ಒಂದು ಓಟ್ ಲೀಡ್ ತಗೊಂಡ್ರೆ ನಿನ್ನ ಪ್ರಭಾವದಲ್ಲಿ ಹೇಳ್ದಲ್ಲ ನನ್ನ ಪ್ರಭಾವ ಅಂತೇಳಿ ಇಡೀ ಯಲಾಂಗ ಕ್ಷೇತ್ರದ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದೀವಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದು GPS ಸಿಸ್ಟಮ್ ಇಲ್ಲ. MP ಆದ ತಕ್ಷಣ ಇಡೀ ಜಿಲ್ಲೆ ಸುಧಾಕರ್ ಅವ್ರಿಗೆ ಬರ್ಕೊಡ್ಬೇಕು ಅನ್ನೋ ಸಿಸ್ಟಮ್ ಇಲ್ಲ. ಪ್ರೀತಮ್ ಗೌಡ ಹಾಸನ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ಅಂತ ಹೇಳಿದ್ರೆ ಇಡೀ ಜಿಲ್ಲೆ ರಾಜಕಾರಣ ಪ್ರೀತಮ್ ಗೌಡ ಹಿಡಿತದಲ್ಲಿರಬೇಕು ಅಂತ ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯೋದಿಲ್ಲ, ನನ್ನೂ ಒಳಗೊಂಡಂತೆ. ಹಾಗಾಗಿ ಸುಧಾಕರ್ ಅವರು ಪಾರ್ಟಿ ಸಿಸ್ಟಮನ್ನು ಅರ್ಥ ಮಾಡ್ಕೋಬೇಕು. ಇದು ಕಾರ್ಪೊರೇಟ್ ಸಿಸ್ಟಮ್ ಅಲ್ಲ, ಇದು ಪಾರ್ಟಿ ಸಿಸ್ಟಮು, ಕೇಡರ್ ಬೇಸ್ಡ್ ಪಾರ್ಟಿ. ಇದು ಅವ್ರಿಗೆ ಮಾಹಿತಿ ಕೊರತೆ ಇದೆ ಮತ್ತು ಭಾಳ ಎಲ್ಲ ಗೊತ್ತಿದೆ ಅಂತೇಳಿ ಭಾವಿಸಿ ದೊಡ್ಡ ದೊಡ್ಡ ಮಾತನ್ನು ಆಡಬಾರ್ದು ಮಾಧ್ಯಮದ ಮುಂದೆ. ಅವರು ಕೇವಲ ಪಾರ್ಟಿಗೆ ಬಂದು 5 ವರ್ಷ ಆಗಿದೆ, ಅದರಲ್ಲಿ 4 ವರ್ಷ ಮಂತ್ರಿ ಮಾಡಿದ್ದಾರೆ ಪಕ್ಷ ಮತ್ತು ಹಿರಿಯರು. ಅದ್ರ ಜೊತೆಯಾಗಿ ಸೋತಂತವ್ರನ್ನ MP ಕೊಟ್ಟು. ಒಟ್ನಲ್ಲಿ ಬಿಜೆಪಿಯಲ್ಲಿನ ಆಂತರಿಕ ಬಿಕ್ಕಟ್ಟು ದಿನೇ ದಿನೇ ಜೋರಾಗಿದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡದೇ ಇದ್ರೆ ಇದು ಇನ್ನಷ್ಟು ತಾರಕಕ್ಕೇರುವ ಸರ್ವ ಲಕ್ಷಣ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.